ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಯನ ಶಂಕರ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಜಾಗತಿಕವಾಗಿ ಎಲ್ಲಾ ದೇಶಗಳಿಗೂ ಅದರ ಬಿಸಿ ತಟ್ತಾ ಇದೆ. ಇದೀಗ ಭಾರತದ 2 ಹಡಗುಗಳು ಯುದ್ಧ ಪೀಡಿತ ಹೊರ್ಮುಜ್ ಜಲಸಂಧಿಯನ್ನ ದಾಟಿವೆ. ಹೊರ್ಮುಜ್ ಜಲಸಂಧಿಯನ್ನ ದಾಟಿರುವಂತಹ ನಂದಾದೇವಿ ಮತ್ತು ಶಿವಾಲಿಕ್ ಅನ್ನುವಂತ 2 ಹಡಗುಗಳು ಭಾರತದತ್ತ ಬರ್ತಾ ಇದೆ. ಎಲ್ಪಿಜಿ ಟ್ಯಾಂಕರ್ ಅನ್ನು ಹೊತ್ತಿರುವಂತಹ ಭಾರತದ 2 ಹಡಗುಗಳು 40,000 ಟನ್ ಎಲ್ಪಿಜಿಯನ್ನ ಹೊತ್ತು ಹೊರಟಿರುವಂತಹ ಶಿವಾಲಿಕ್ ಹಡಗು ಯಾವುದೇ ಬೆಂಗಾವಲು ಇಲ್ಲದೆ ಜಲಮಾರ್ಗವನ್ನ ದಾಟಿದ್ದಾವೆ ಹಡಗುಗಳು. ಕತಾರ್ ಬಂದರಿನಿಂದ ಎಲ್ಪಿಜಿಯನ್ನ ತರ್ತಾ ಇರುವ ಶಿವಾಲಿಕ್ ಹಡಗು ಇದು ಭಾರತಕ್ಕೆ ಎಲ್ಪಿಜಿಯನ್ನ ತರ್ತಾ ಇರುವಂತಹ ಪ್ರಮುಖ ಹಡಗು ಆಗಿದೆ. ಈ ಹಡಗು ಈಗ ಹೊರ್ಮುಜ್ ಜಲಸಂಧಿಯನ್ನ ದಾಟಿದೆ. ಕೇವಲ ಇದೊಂದೇ ಹಡಗು ಅಲ್ಲ, ನಂದಾದೇವಿ ಹಡಗು ಕೂಡ ಹೊರ್ಮುಜ್ ಜಲಸಂಧಿಯನ್ನ ದಾಟಿದೆ. ನಂದಾದೇವಿಯಲ್ಲಿ 46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನ ಭಾರತದತ್ತ ತಗೊಂಡು ಬರಲಾಗ್ತಾ ಇದೆ. ನಾವು ಸ್ಕ್ರೀನ್ ಮೇಲೆ ಅದೇ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಶಿವಾಲಿಕ್ ಮತ್ತು ನಂದಾದೇವಿ 2 ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಬರ್ತಾ ಇದೆ. ಸುಮಾರು 2 ದಿನಗಳಲ್ಲಿ ಈ 2 ಹಡಗುಗಳು ಕೂಡ ಮುಂಬೈಯನ್ನ ತಲುಪಲಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿದ್ರಿಂದ ಶಿವಾಲಿಕ್ ಮತ್ತು ನಂದಾದೇವಿ ಹಡಗುಗಳು ಹೊರ್ಮುಜ್ ಜಲಸಂಧಿಯಲ್ಲೇ ನಿಂತಿದ್ವು. ಭಾರತಕ್ಕೆ ಎಲ್ಪಿಜಿಯನ್ನ ಹೊತ್ತು ಬರ್ತಾ ಇರಲಿಲ್ಲ. ಈಗ 2 ಹಡಗುಗಳು ಕೂಡ ಹೊರ್ಮುಜ್ ಜಲಸಂಧಿಯನ್ನ ದಾಟಿವೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆ ನಿರಂತರವಾಗಿ ಮಾತುಕತೆ ನಡೆಸಿತು. ಆ ಸರಣಿ ಮಾತುಕತೆ ಸಫಲವಾಗಿದ್ದು ಹೊರ್ಮುಜ್ ಜಲಸಂಧಿಯನ್ನ 2 ಹಡಗುಗಳು ದಾಟಿವೆ. ಈಗ ಭಾರತದಲ್ಲಿ ಎಲ್ಪಿಜಿ ಅಭಾವ ತಾರಕಕ್ಕೇರಿತ್ತು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಮುಂದುವರೆದ ದಾಳಿ. ಇರಾನ್ನಿಂದ ಡ್ರೋನ್ ಭೂಗತ ಸಂಗ್ರಹಗಾರದ ಮೇಲೆ ದಾಳಿ ನಡೆದಿದ್ದು ಆ ವಿಡಿಯೋ ರಿಲೀಸ್ ಆಗಿದೆ. ಭೂಗತ ರಹಸ್ಯ ಸ್ಥಳದಲ್ಲಿ ಸಾವಿರಾರು ಡ್ರೋನ್ ಅನ್ನು ಸಂಗ್ರಹಿಸಿದ್ದಂತ ವಿಡಿಯೋ ಈಗ ರಿಲೀಸ್ ಆಗಿದೆ. ನಾವು ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇರಾನ್ ಡ್ರೋನ್ ಅನ್ನು ಸಂಗ್ರಹಿಸಿದ್ದು, ಆ ಡ್ರೋನ್ ಸಂಗ್ರಹಗಾರದ ಮೇಲೆಯೇ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ನಡೆಸಿದೆ. ಆ ವಿಡಿಯೋ ಈಗ ರಿಲೀಸ್ ಆಗಿದೆ. ಅಲ್ಲಿ ಸಾವಿರಾರು ಡ್ರೋನ್ಗಳನ್ನ ಇರಾನ್ ಸಂಗ್ರಹಿಸಿಟ್ಟಿತ್ತು. ಸಾಮಾನ್ಯವಾಗಿ ಇರಾನ್ನ ಎಲ್ಲಾ ಯುದ್ಧಗಳು ಕೂಡ ಅಂದ್ರೆ ಶಸ್ತ್ರಾಸ್ತ್ರಗಳು ಕೂಡ ಭೂಗತವಾಗಿ ಅದನ್ನ ಸಂಗ್ರಹಿಸಿಟ್ಟಿದೆ ಇರಾನ್. ಈಗ ಆ ಸಂಗ್ರಹಕಾರದ ವಿಡಿಯೋ ರಿಲೀಸ್ ಆಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ. ಅದರ ಬೆನ್ನಲ್ಲೇ ಇರಾನ್ನಿಂದ ಡ್ರೋನ್ ಭೂಗತ ಸಂಗ್ರಹಗಾರದ ವಿಡಿಯೋ ಒಂದು ರಿಲೀಸ್ ಆಗಿದೆ. ಮತ್ತೊಂದು ಕಡೆ ಯುಎಇಯ ಫುಸೈರಾ ಬಂದರಿನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ತೈಲ ಸೌಲಭ್ಯಗಳ ಮೇಲೆ ಇರಾನ್ನ ಡ್ರೋನ್ ಅಟ್ಯಾಕ್ ನಡೆಸಿದ್ದು, ಡ್ರೋನ್ ದಾಳಿಯಿಂದ ಬಂದರಿನಲ್ಲಿ ದಟ್ಟ ಹೊಗೆ ಆವರಿಸಿದೆ. ಫುಸೈರಾ ಬಂದರ್ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಬಂದರು. ಈ ಬಂದರಿನ ಮೇಲೆ ಅಟ್ಯಾಕ್ ನಡೆದಿದೆ. ಈಗ ಫುಸೈರಾ ಬಂದರಿನಲ್ಲಿ ದಟ್ಟ ಹೊಗೆ ಆವರಿಸಿರುವಂತಹ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು. ಇದು ಯುದ್ಧದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಈ ಫುಸೈರಾ ಬಂದರಿನಲ್ಲಿ ಅಮೆರಿಕದ ವಾಯುಪಡೆಯ ಸಿಬ್ಬಂದಿಗಳಿರ್ತಾರೆ. ಜೊತೆಗೆ ಇಂಧನವನ್ನ ತುಂಬಿಸುವಂತಹ ವಿಮಾನಗಳು ಕೂಡ ಇಲ್ಲೇ ಇರ್ತವೆ. ಈ ಬಂದರಿನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ, ಇರಾನ್ ಕೂಡ ಫುಸೈರಾ ಬಂದರಿನ ಮೇಲೆ ಅಟ್ಯಾಕ್ ಮಾಡಿದೆ. ಈಗ ಮಧ್ಯಪ್ರಾಚ್ಯ ಯುದ್ಧ 15ನೇ ದಿನಕ್ಕೆ ಕಾಲಿಟ್ಟಿದ್ದು ಇಸ್ರೇಲ್ ಮೇಲೆ ಇರಾನ್ನಿಂದ ಭೀಕರ ದಾಳಿ ನಡೆದಿದೆ. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ, ಜೆರುಸಲಂ ಅನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗೆ ಇಸ್ರೇಲ್ನ ಹಲವು ನಗರಗಳಲ್ಲಿ ಹಾನಿ ಉಂಟಾಗಿದೆ.
ಮಧ್ಯಪ್ರಾಚ್ಯ ಯುದ್ಧ ದಿನದಿಂದ ದಿನಕ್ಕೆ ಭೀಕರ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಹೈಫಾ, ಜೆರುಸಲಂ ನಗರವನ್ನ ಗುರಿಯಾಗಿಸಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನು ನಡೆಸಿದ ಇರಾನ್. ಆ ದೃಶ್ಯವನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಿ. ದಟ್ಟ ಹೊಗೆ ಆವರಿಸಿದೆ. ಇದು ಕೂಡ ಜನವಸತಿ ಪ್ರದೇಶ. ಇರಾನ್ನ ಜನವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿತ್ತು. ಈಗ ಅದೇ ಕೆಲಸವನ್ನ ಇರಾನ್ ಕೂಡ ಮಾಡ್ತಾ ಇದೆ. ಇಸ್ರೇಲ್ನ ಜನವಸತಿ ಪ್ರದೇಶ ಆಗಿರುವಂತಹ ಟೆಲ್ ಅವೀವ್, ಹೈಫಾ, ಜೆರುಸಲಂ ನಗರವನ್ನೇ ಗುರಿಯಾಗಿಸಿ ದಾಳಿ ಮಾಡಿದೆ ಇರಾನ್. ಭೀಕರ ದಾಳಿಗೆ ಹಲವಾರು ಕಟ್ಟಡಗಳು ಹೊತ್ತಿ ಉರಿದಿವೆ. ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹಕಾರದ ಮೇಲೆ ಅಮೆರಿಕ ಡ್ರೋನ್ ದಾಳಿ ನಡೆಸಿದೆ. MQ-9A ಡ್ರೋನ್ ಅನ್ನ ಬಳಸಿ ಇರಾನ್ ಶಸ್ತ್ರಾಸ್ತ್ರ ಗೋಡಾನ್ ಮೇಲೆ ದಾಳಿ ಮಾಡಲಾಗಿದೆ. ಅಮೆರಿಕದ ದಾಳಿಗೆ ಶಸ್ತ್ರಾಸ್ತ್ರ ಕೇಂದ್ರ ಛಿದ್ರವಾದ ವಿಡಿಯೋ ಬಿಡುಗಡೆಯಾಗಿದೆ. MQ-9A ಅನ್ನುವ ಡ್ರೋನ್ ಅನ್ನು ಬಳಸಿ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಮೆರಿಕದ ಯುದ್ಧ ವಿಮಾನಗಳನ್ನ ಗುರಿಯಾಗಿಸಿ ಇರಾನ್ನಿಂದ ನಡೆದಿರುವಂತಹ ದಾಳಿ ಇದು. 5 ತೈಲ ಪೂರೈಕೆ ವಿಮಾನಗಳಿಗೆ ಇರಾನ್ ದಾಳಿಯಿಂದ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ ಖರ್ಚ್ನಲ್ಲಿರುವಂತಹ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಮೆರಿಕ ಮಿಲಿಟರಿಯ ಪ್ರಮುಖ ನೆಲೆಗಳಲ್ಲಿ ಇದು ಒಂದು. ರಿಯಾದ್ನ ದಕ್ಷಿಣಕ್ಕಿರುವ ಈ ನೆಲೆಯಲ್ಲಿ US ವಾಯುಪಡೆಯ ಸಿಬ್ಬಂದಿ ಮತ್ತು ಇಂಧನವನ್ನು ತುಂಬುವ ವಿಮಾನಗಳು ಇದೆ. ಇದನ್ನೇ ಗುರಿಯಾಗಿಸಿ ಇರಾನ್ ಈಗ ಅಟ್ಯಾಕ್ ಮಾಡಿದೆ. ಇದರಿಂದ 5 ತೈಲ ಪೂರೈಕೆ ವಿಮಾನಗಳಿಗೆ ಹಾನಿ ಉಂಟಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಮೆರಿಕದ ಯುದ್ಧ ವಿಮಾನಗಳನ್ನ ಗುರಿಯಾಗಿಸಿ ಇರಾನ್ ನಡೆಸಿರುವಂತಹ ದಾಳಿ ಇದು. ಅಲ್ ಖರ್ಚ್ನಲ್ಲಿರುವಂತಹ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್, ಆ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಮೆರಿಕದ ಪ್ರಮುಖ ಮಿಲಿಟರಿ ಸೇನಾ ನೆಲೆಗಳಲ್ಲಿ ಒಂದು ಇದು. ವಾಯುಪಡೆಯ ಸಿಬ್ಬಂದಿ ಇದ್ದಾರೆ, ಜೊತೆಗೆ ಇಂಧನ ತುಂಬುವಂತ ವಿಮಾನಗಳು ಈ ಏರ್ಬೇಸ್ ನಲ್ಲಿ ನೆಲೆಸಿದೆ. ಈ ಏರ್ಬೇಸ್ ಅನ್ನೇ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡಿದೆ. ಈ ಅಟ್ಯಾಕ್ ನಿಂದ 5 ವಿಮಾನಗಳಿಗೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.